ನಮಸ್ಕಾರ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಸೀಸನ್ 2 ಮಾಸ್ಟರ್ ಕಿಚನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಉತ್ತರ ಭಾರತದ ಪನ್ನೀರ್ ಮಸಾಲವನ್ನು ಮಾಡಿ ತೋರಿಸ್ತೇನೆ. ಸಾಮಗ್ರಿಗಳನ್ನು ಬರೆದುಕೊಳ್ಳಿ. 200 ಗ್ರಾಂ ಪನ್ನೀರ್, ಅರ್ಧ ಚಮಚ ಗರಂ ಮಸಾಲೆ, 1/4 ಕಪ್ ಕ್ರೀಮ್, 1 ಮುಷ್ಟಿ ಗೇರು ಬೀಜದ ಚೂರು, ರುಚಿಗೆ ಉಪ್ಪು. ರುಬ್ಬಲು 8 ಘಾಟಿ ಒಣಮೆಣಸಿನಕಾಯಿ, 2 ಹದಗಾತ್ರದ ನೀರುಳ್ಳಿ ಸಣ್ಣಗೆ ಹೆಚ್ಚಿ, 2 ಹದಗಾತ್ರದ ಟೊಮೆಟೊ ಸಣ್ಣಗೆ ಹೆಚ್ಚಿ, 5 ಬೆಳ್ಳುಳ್ಳಿ ಬೀಜ, 1 ಇಂಚು ಹಸಿ ಶುಂಠಿ ತುಂಡು, 1 ಇಂಚು ಚಕ್ಕೆ, 1 ಕಟ್ಟು ಕೊತ್ತಂಬರಿ ಸೊಪ್ಪು. ಒಗ್ಗರಣೆಗೆ 2 ದೊಡ್ಡ ಚಮಚ ಎಣ್ಣೆ, 1 ನೀರುಳ್ಳಿ ಸಣ್ಣಗೆ ಹೆಚ್ಚಿ, 1 ಟೊಮೆಟೊ ಸಣ್ಣಗೆ ಹೆಚ್ಚಿ. ಈಗ ಮೊದಲು ನಾವು ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕು. ಮಸಾಲೆಗೆ ಹೇಳಿದ ಸಾಮಗ್ರಿಗಳನ್ನೆಲ್ಲ ಮಿಕ್ಸರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ನಯವಾಗಿ ರುಬ್ಬಬೇಕು. ಘಾಟಿ ಮೆಣಸು 8 ಮೆಣಸುಕಾಯಿ ಹಾಕಬೇಕು, ಒಣಮೆಣಸು, ನೀರುಳ್ಳಿಯನ್ನು ಹಾಕಬೇಕು, 2 ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕಬೇಕು. ಅದೇ ರೀತಿ ಟೊಮೆಟೊ ಸಹ ಕತ್ತರಿಸಿ ಹಾಕಬೇಕು. ಬೆಳ್ಳುಳ್ಳಿ ಬೀಜ, ಶುಂಠಿ, ಚಕ್ಕೆ ತುಂಡು, ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ ಹಾಕಬೇಕು. ಈಗ ಸ್ವಲ್ಪ ನೀರು ಸೇರಿಸಿ ನಯವಾಗಿ ರುಬ್ಬಬೇಕು. ಸ್ವಲ್ಪ ನೀರು ಹಾಕಿದರೆ ಸಾಕು. ನೀರುಳ್ಳಿ ಇರುವುದರಿಂದ ಅದು ಬೇಗ ನೀರು ಬಿಡ್ತದೆ, ಹೆಚ್ಚು ನೀರು ಹಾಕಬೇಕಾಗಿಲ್ಲ. ಸ್ವಲ್ಪ ನಯವಾಗಬೇಕು. ಈಗಲೇ ಪರಿಮಳ ಸ್ಟಾರ್ಟ್ ಆಯಿತು. ಇದು ರುಬ್ಬುವಾಗಲೇ ಎಲ್ಲ ಮಸಾಲೆ ಸೇರಿದ ಕೂಡಲೇ ಮಸಾಲೆ ಇಲ್ಲೇ ಇರಲಿ. ಈಗ ನಾವು ಒಲೆಯನ್ನು ಉರಿಸಬೇಕಾಗ್ತದೆ. ಒಂದು 2 ದೊಡ್ಡ ಚಮಚ ರಿಫೈನ್ಡ್ ಆಯಿಲನ್ನು ಹಾಕಬೇಕು. ಯಾವಾಗಲೂ ಗರಂ ಮಸಾಲೆ ಪಲ್ಯ ಆಗಲಿ, ಗರಂ ಮಸಾಲೆ ಯಾವುದೇ ತಿಂಡಿಯನ್ನು ಮಾಡುವಾಗ ರಿಫೈನ್ಡ್ ಆಯಿಲನ್ನು ಯೂಸ್ ಮಾಡಿದರೆ ಒಳ್ಳೆಯದು. ತೆಂಗಿನ ಎಣ್ಣೆ ಅಷ್ಟು ರುಚಿ ಆಗೋದಿಲ್ಲ. ಸರಿ, ಒಂದು 2 ದೊಡ್ಡ ಚಮಚ ಎಣ್ಣೆಯನ್ನು ಹಾಕಬೇಕು. ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ನೀರುಳ್ಳಿಯನ್ನು ಹುರಿಬೇಕು. ಅದರಲ್ಲಿ ಈರುಳ್ಳಿಯನ್ನು ಹೆಚ್ಚು ಕೆಂಪಗಾಗೋದು ಬೇಡ, ಸ್ವಲ್ಪ ಗ್ಲಾಸ್ ಥರ ಆದರೆ ಸಾಕು, ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಪನ್ನೀರ್ ಮಸಾಲ ಅಂದರೆ ಎಲ್ರಿಗೂ ಬಾಯಲ್ಲಿ ನೀರು ಬರ್ತದೆ. ಹೆಚ್ಚಾಗಿ ಇದು ಉತ್ತರ ಭಾರತದ್ದು. ಡೆಲ್ಲಿ, ನಾವು ಆಚೆ ಕಡೆ ಎಲ್ಲ ಪ್ರಯಾಣ ಮಾಡಿದರೆ ನಮಗೆ ಎಲ್ಲಿ ಸಿಗೋದು, ನಮ್ಮ ಇಲ್ಲಿದು ತೋವೆ ಸಾಂಬಾರು ಅಷ್ಟು ಸಿಗೋದಿಲ್ಲ. ಕೆಲವು ಹೋಟ್ಲ್ಗಳಲ್ಲಿ ಸಿಗ್ತದೆ, ಆದರೆ ಹೆಚ್ಚಾಗಿ ಸಿಗೋದು ಪನ್ನೀರ್ ಮಸಾಲ, ಪಾಲಕ್ ಪನ್ನೀರ್, ಪನ್ನೀರ್ ಟಿಕ್ಕಾ ಇಂಥದ್ದೇ ಎಲ್ಲ. ಇದು ಪನ್ನೀರ್ ಅಂದರೆ ಹಾಲಿನ ಒಂದು ಪ್ರಾಡಕ್ಟ್, ಎಲ್ರಿಗೂ ಗೊತ್ತಿದೆ. ಗುಜರಾತ್, ಪಂಜಾಬ್ ಆ ಕಡೆ ಎಲ್ಲ ಹೆಚ್ಚು ದನಗಳನ್ನು ಸಾಕ್ತಾರೆ. ಹಾಲಿನ ಉತ್ಪಾದನೆ ಜಾಸ್ತಿ ಭಾರತದಲ್ಲಿ. ಆ 2 ಪ್ರದೇಶಗಳಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ. ಆದ್ದರಿಂದ ಅಲ್ಲಿ ಯಾವುದು ತಿಂಡಿ, ಸಿಹಿ ತಿಂಡಿ ಆಗಲಿ, ಪಲ್ಯಕ್ಕಾಗಲಿ ಎಲ್ಲ ಪನ್ನೀರನ್ನು ಜಾಸ್ತಿ ಉಪಯೋಗಿಸ್ತಾರೆ. ಹಾಲಿನ ಐಟಮೇ ಜಾಸ್ತಿ.
ರಬಡಿ, ರಸಗುಲ್ಲ, ಪ್ರತಿಯೊಂದು ಹಾಲಿನ ಐಟಮನ್ನು ಜಾಸ್ತಿ ಮಾಡ್ತಾರೆ. ಈಗ ನೋಡಿ, ನಾವೀಗ ಟೊಮೆಟೊ ಹಾಕ್ಕೊಳ್ಬೇಕು. ರುಬ್ಲಿಕ್ಕೆ ನಾವು ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕಿದ್ದೇವೆ. ಒಗ್ಗರಣೆಗೆ ಸ್ವಲ್ಪ ಒಂದು ಸಣ್ಣ ಟೊಮೆಟೊವನ್ನು ಹಾಕ್ಕೊಳ್ಬೇಕು. ಈಗ ಇದು ಸ್ವಲ್ಪ ಬೆಂದ ತಕ್ಷಣ ರುಬ್ಬಿದ ಮಸಾಲೆಯನ್ನು ಹಾಕಬೇಕು. ರುಬ್ಬಿದ ಮಸಾಲೆ ಹಾಕಿ ನಾವು ಸಣ್ಣ ಉರಿಯ ಮೇಲೆ ಅದನ್ನು ಎಣ್ಣೆ ಬಿಡುವಷ್ಟು ಹುರಿಬೇಕಾಗ್ತದೆ. ಪ್ರತಿಯೊಂದು ಹೆಚ್ಚಿನ ಎಲ್ಲ ಗರಂ ಮಸಾಲೆ ಪಲ್ಯ ನಾವು ಎಣ್ಣೆ ಬಿಡುವಷ್ಟು ಹುರಿಬೇಕಾಗ್ತದೆ. ಯಾಕೆಂದರೆ ಎಲ್ಲ ಅದರಲ್ಲಿ ಹಸಿ ಸಾಮಾನಿದೆ. ನಾವು ಮೆಣಸಿನಕಾಯನ್ನು, ಒಣಮೆಣಸನ್ನು ಹುರಿಯೋದಿಲ್ಲ, ಹಾಗೇ ಹಾಕ್ತೇವೆ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕಾದ್ರೆ ಚೆನ್ನಾಗಿ ನಾವು ಮಸಾಲೆಯನ್ನು ಹುರಿದು ಸರಿ ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟರೆ ಮಾತ್ರ ಅದರ ಪಲ್ಯದ ರುಚಿ ಗೊತ್ತಾಗೋದು. ಈಗ ಇಷ್ಟು ಹುರಿದ್ರೆ ಸಾಕು. ಈಗ ಹುರಿಯನ್ನು ಸ್ವಲ್ಪ ಸಣ್ಣಗೆ ಮಾಡಿಕೊಳ್ಬೇಕು. ಇದಕ್ಕೆ ಗೇರು ಬೀಜ ಸಹ ಹಾಕ್ಲಿಕ್ಕೆ ಉಂಟು. ಗೇರು ಬೀಜವನ್ನು ನಾವು ಮೊದಲೇ 1 ಗಂಟೆ ಮೊದಲೇ ಬಿಸಿನೀರಿಗೆ ಹಾಕಿ ನೆನೆಸಿ ಅದನ್ನು ನಯವಾಗಿ ಬೇರೆ ರುಬ್ಬಿ ಇಡಬೇಕು. ಇದರ ಜೊತೆ ಸಹ ಹಾಕ್ಬೋದು, ಆದರೆ ಕೊನೆಗೆ ಹಾಕಿದರೆ ಅದರ ರುಚಿ ಬೇರೆ ಬರ್ತದೆ. ಈಗ ಈ ಮಸಾಲೆಯನ್ನು ಚೆಂದ ಮಾಡಿ ನಾವು ಸಣ್ಣ ಉರಿಯ ಮೇಲೆ ಹುರಿಬೇಕಾಗ್ತದೆ. ಎಣ್ಣೆ ಬಿಟ್ಟ ನಂತರ ನಾವು ರುಬ್ಬಿದ ಗೇರು ಬೀಜದ ಪೇಸ್ಟ್ ಉಂಟು, ಅದನ್ನು ಹಾಕಬೇಕು. ಒಂದು 2 ನಿಮಿಷ ಉರಿಯನ್ನು ಸ್ವಲ್ಪ ದೊಡ್ಡದು ಮಾಡಿಕೊಳ್ಳುವ. ನಂತರ ಸಣ್ಣಗೆ ಮಾಡಬೇಕು. ಒಂದು 2 ನಿಮಿಷ ಉರಿಯನ್ನು ದೊಡ್ಡ ಮಾಡಿಕೊಳ್ಬೇಕು. ಒಂದು ವೇಳೆ ನಿಮಗೆ ಗೇರು ಬೀಜ ಜಾಸ್ತಿ ಹಾಕೋದು ಬೇಡ ಅಂತ ಆದರೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು, 1-2 ದೊಡ್ಡ ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಬೋದು. ಆದರೆ ಗೇರು ಬೀಜದಷ್ಟು ಒಳ್ಳೆಯದಾಗೋದಿಲ್ಲ. ಸ್ವಲ್ಪ 1 ಟೀ ಸ್ಪೂನಷ್ಟು ಪರಿಮಳಕ್ಕೆ ಮಾತ್ರ ನೀವು ಗೇರು ಬೀಜವನ್ನು ಹಾಕ್ಬೋದು. ಮತ್ತು ಇಲ್ಲಿ ನಮ್ಮ ಕಡೆ ಎಲ್ಲ ಪೂಜೆ ಪುರಸ್ಕಾರಕ್ಕೆಲ್ಲ ಇದು ಮಾಡ್ತಾರೆ, ಪನ್ನೀರ್ ಮಸಾಲ ಅಂತ ಮಾಡ್ತಾರೆ. ನೀರುಳ್ಳಿ ಬೆಳ್ಳುಳ್ಳಿ ಹಾಕದೆ, ಆದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ನೀರುಳ್ಳಿ ಬೆಳ್ಳುಳ್ಳಿ ಬೀಳುವುದಕ್ಕೆ ಅದು ಹಾಕಲೇಬೇಕು, ಆಗ ಮಾತ್ರ ಅದರ ರುಚಿ. ಸರಿ ಎಣ್ಣೆ ಬಿಡಬೇಕು. ಈಗ ಎಣ್ಣೆ ಬಿಡ್ಲಿಕ್ಕಾಯ್ತು. ಈಗ ನಾವು ಮೆಲ್ಲನೆ ಇದಕ್ಕೆ ಗೇರು ಬೀಜದ ಪೇಸ್ಟನ್ನು ಹಾಕಬೇಕು. ಗೇರು ಬೀಜದ ಪೇಸ್ಟ್ ಹಾಕೋದ್ರಿಂದ ಒಂದು ಸ್ವೀಟ್ನೆಸ್ ಬರ್ತದೆ, ಇದಕ್ಕೆ ರುಚಿ ಸಹ ಒಳ್ಳೇದು ಬರ್ತದೆ. ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ಉರಿಯನ್ನು ದೊಡ್ಡದು ಮಾಡ್ಕೊಳ್ಬೇಕು. ಈಗ ಬಣ್ಣ ಸಹ ಚಂದ ಬರ್ತದೆ. ಕ್ರೀಮ್ ಉಂಟು, ಕ್ರೀಮನ್ನು ಕೊನೆಗೆ ಹಾಕಬೇಕು. ಆಗ ಕ್ರೀಮ್, ಗೇರು ಬೀಜದ ಪೇಸ್ಟ್ ಎಲ್ಲ ಬಿದ್ದು ರುಚಿಯನ್ನು ಒಳ್ಳೆ ರುಚಿ ಬರುವ ಹಾಗೆ ಮಾಡ್ತದೆ. ಪಂಜಾಬಿಗಳು ಜಾಸ್ತಿ ತಿನ್ನೋದು ಯಾವಾಗಲೂ ರಬಡಿ ಮತ್ತು
ಲಸ್ಸಿ ಡೆಲ್ಲಿಗೆಲ್ಲ ಹೋದಾಗ ನಾವು ಅಲ್ಲಿ ಜಾಸ್ತಿ ಸಿಗುವುದೇ ನಮಗೆ ಲಸ್ಸಿ, ಕುಡಿಲಿಕ್ಕೆ ಸಹ ಒಳ್ಳೆಯದಾಗ್ತದೆ. ಬಿಸಿಲಿಗೆ ತುಂಬ ಹಿತಕರವಾಗಿ ಆಗ್ತದೆ, ಆರೋಗ್ಯಕ್ಕೆ ಸಹ ಒಳ್ಳೆಯದು. ಮತ್ತು ಹಳ್ಳಿಯ ಪಂಜಾಬಿಗಳು ತುಂಬ ಗಟ್ಟಿಮುಟ್ಟಿ ಜನ, ಗದ್ದೆಗಳಲ್ಲೆಲ್ಲ ದುಡಿಲಿಕ್ಕೆಲ್ಲ ಅಷ್ಟು ದುಡಿತಾರೆ ಅವರು, ಹಾಗೆ ತಿಂತಾರೆ ಸಹ. ತುಪ್ಪ ಹಾಕಿ, ನಾವು ಕೊಲೆಸ್ಟ್ರಾಲಲ್ಲೆಲ್ಲ ಹೇಳ್ತೇವೆ, ಕೊಲೆಸ್ಟ್ರಾಲ್ ಅಂತ ಏನಿಲ್ಲ, ನಾವು ತಿಂದದ್ದು ಸರಿ ದುಡಿದ್ರೆ ಅದು ಕರಗಿ ಎಲ್ಲೆಲ್ಲೂ ಹೋಗ್ತದೆ. ಆರೋಗ್ಯಕ್ಕೆ ಗಟ್ಟಿಮುಟ್ಟಾಗಿ ದುಡಿಬೇಕಾದ್ರೆ ನಮಗೆ ಹಾಲು, ಪನ್ನೀರ್ ಮತ್ತು ಬೆಣ್ಣೆ, ತುಪ್ಪ ಎಲ್ಲವನ್ನು ಸರಿ ತಿನ್ನಬೇಕು, ಹಾಗೆ ದುಡಿಬೇಕು. ತಿಂದು ಕೂತ್ರೆ ಮಾತ್ರ ಅದು ದೇಹದಲ್ಲೇ ಎಲ್ಲೆಲ್ಲೇ ಬೆಳೀತದೆ, ಅದೇ ಬೆಳೀತದೆ, ಕೊಲೆಸ್ಟ್ರಾಲ್ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಮತ್ತು ಅದೇ ರೀತಿ ದುಡಿತಾರೆ. ಮತ್ತು ತುಂಬ ಹಾಸ್ಯ ಪ್ರವೃತ್ತಿಯವರು. ಈಗ ಇದು ಸಹ ಇದಾಯಿತು. ಈಗ ನಾವು ಇದಕ್ಕೆ ಸ್ವಲ್ಪ ಪುನಃ ಎಣ್ಣೆ ಕ್ರೀಮ್ ಹಾಕಿ ಇದಾಕಿದ ಕೂಡಲೇ ಗೇರು ಬೀಜದ ಪೇಸ್ಟ್ ಸ್ವಲ್ಪ ಎಣ್ಣೆ ಸ್ವಲ್ಪ ಎಳ್ಕೊಂಡಿದ್ದದು. ಈಗ ನೋಡಿ ಪುನಃ ಎಣ್ಣೆ ಬಿಡಲಿಕ್ಕೆ ಶುರು ಆಯಿತು. ಈಗ ಪನ್ನೀರ್ ತುಂಡುಗಳನ್ನು ಹಾಕಬೇಕು. ಇದರಲ್ಲಿ 200 ಗ್ರಾಮ್ ಇದೆ ಪನ್ನೀರ್ ತುಂಡು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಸಾಧಾರಣ ಒಂದು ಹೆಚ್ಚು ತೆಳು ಮಾಡಬಾರ್ದು, ಹದ ದಪ್ಪ. ಇದಕ್ಕೆ ನಾವು ತೆಂಗಿನಕಾಯಿ ಹಾಕಲಿಲ್ಲ, ಆದರೆ ಗ್ರೇವಿ ಎಷ್ಟು ದಪ್ಪ ಆಯ್ತು ನೋಡಿ. ಗೇರು ಬೀಜ, ಕ್ರೀಮ್ ಇದೆಲ್ಲ ಹಾಕಿದ್ರಿಂದ ಗ್ರೇವಿ ಒಳ್ಳೆ ದಪ್ಪದ್ದು ಬರ್ತದೆ. ನಾವು ಈ ಕಡೆ ಎಲ್ಲ ದಕ್ಷಿಣ ಭಾರತದವರು ಹೆಚ್ಚಾಗಿ ನಾವು ತೆಂಗಿನಕಾಯಿಯನ್ನು ಜಾಸ್ತಿ ತಿಂತೇವೆ, ಗೇರು ಬೀಜ ಎಲ್ಲ ತಿನ್ನೋದು ಕಮ್ಮಿ. ಇದು ಗೇರು ಬೀಜದ ಹಾಗೆ ಕಸ್ಕಸ್ ಅಂತ ಸಿಗ್ತದೆ, ಕಸ್ಕಸ್ ಸಹ ಹಾಕ್ಬೋದು. ದಪ್ಪ ಗ್ರೇವಿ ದಪ್ಪ ಆಗಬೇಕಾದ್ರೆ ಬಿಳಿ ಎಳ್ಳು ಉಂಟು, ಅದು ಸಹ ಹಾಕ್ತಾರೆ. ಆದರೆ ರುಚಿ ಹೆಚ್ಚು ಗೇರು ಬೀಜದ ಪೇಸ್ಟ್ ಹಾಕಿದರೆ ಮಾತ್ರ ರುಚಿ ಹೆಚ್ಚಾಗಿರ್ತದೆ. ಈಗ ಗರಂ ಮಸಾಲೆಯನ್ನು ಹಾಕುವ. ರುಚಿಗೆ ಸ್ವಲ್ಪ ಉಪ್ಪು. ಉಪ್ಪನ್ನು ಯಾವಾಗಲೂ ಸ್ವಲ್ಪ ಹಾಕಿ, ಬೇಕಾದರೆ ರುಚಿ ನೋಡಿ ಹಾಕ್ಬೋದು. ಜಾಸ್ತಿ ಆದರೆ ತೆಗಿಲಿಕ್ಕಾಗೋದಿಲ್ಲ. ಸ್ವಲ್ಪ ಹಾಕಿ ರುಚಿ ನೋಡಿ ಮತ್ತೆ ಹಾಕ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಪನ್ನೀರ್ ಅಂದರೆ, ಎಲ್ಲ ಮಕ್ಕಳಿಗೂ ಇಷ್ಟ, ದೊಡ್ಡವರಿಗೂ ಇಷ್ಟ. ಅದರಲ್ಲಿ ಮಕ್ಕಳಿಗೆ ಅಷ್ಟು ಇಷ್ಟ, ಅವರಿಗೆ ಆರೋಗ್ಯಕ್ಕೆ ಸಹ ಒಳ್ಳೆಯದು. ಹಾಲಿನ ಐಟಮ್ ಎಲ್ಲ ಮಕ್ಕಳಿಗೆ ಒಳ್ಳೆಯದು, ಅವರ ಬೆಳವಣಿಗೆಗೆ ತುಂಬ ಒಳ್ಳೆಯದು. ಈಗ ಸ್ವಲ್ಪ ನೀರು ಹಾಕ್ಕೋಬೇಕು. ಇದಕ್ಕೆ ಮೇಲಿನಿಂದ ಪುನಃ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕಾಗಿಲ್ಲ, ನಾವು ರುಬ್ಬುವಾಗಲೇ ಹಾಕಿದ್ದೇವೆ, ಅದರಿಂದ ಹಾಕುವ ಅಗತ್ಯ ಇಲ್ಲ. ಈಗ ಒಂದು ಕುದಿ ಬಂದ ನಂತರ ಕ್ರೀಮನ್ನು ಹಾಕಬೇಕು. ಕ್ರೀಮ್ ಜಾಸ್ತಿ ಹಾಕಬೇಕಾಗಿಲ್ಲ, ಒಂದೆರಡು ದೊಡ್ಡ ಚಮಚದಷ್ಟು ಹಾಕಿದರೆ ಸಾಕು. ಪರಿಮಳಕ್ಕೆ ತಕ್ಕಷ್ಟು ಹಾಕಿದರೆ ಸಾಕು, ರುಚಿಗೆ. ಕುದಿ ಬಂತು. ಈಗ ಕ್ರೀಮನ್ನು ಹಾಕುವ. ರೆಡಿ ಆಯಿತು, ಪನ್ನೀರ್ ಮಸಾಲ ರೆಡಿ ಆಯಿತು.
ಗೇರು ಬೀಜದ ಚೂರುಗಳನ್ನು 1 ಗಂಟೆ ಕಾಲ ಬಿಸಿ ನೀರಿನಲ್ಲಿ ನೆನೆ ಹಾಕಿರಿ. ನಂತರ ಬಸಿದು ಚೂರುಗಳನ್ನು ರುಬ್ಬಿ ಒಂದು ಪಾತ್ರೆಗೆ ಇಳಿಸಿ ಬದಿಗಿಡಿರಿ. ರುಬ್ಬಲು ಹೇಳಿದ ಸಾಮಾನುಗಳನ್ನು ಮಿಕ್ಸರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ನಯವಾಗಿ ಮಸಾಲೆ ರುಬ್ಬಿರಿ. ಪನ್ನೀರಿನ 1 ಇಂಚು ಚೌಕಾಕಾರದ ತುಂಡುಗಳನ್ನು ಮಾಡಿರಿ. ಆಗ ತಾನೇ ಫ್ರಿಜ್ಜಿನಿಂದ ಹೊರತೆಗೆದ ತಂಪಾದ ಪನ್ನೀರ್ ಆದರೆ ಸ್ವಲ್ಪ ಹೊತ್ತು ಬಿಸಿ ನೀರಿನಲ್ಲಿ ಹಾಕಿ ಸಹಜ ಶಾಖ ಸ್ಥಿತಿಗೆ ತನ್ನಿ. ಬಾಣಲೆಗೆ ಎಣ್ಣೆ ಸುರಿದು ಕಾದ ತಕ್ಷಣ ನೀರುಳ್ಳಿ ಚೂರುಗಳನ್ನು ಹಾಕಿ ಸ್ವಲ್ಪ ಹುರಿಯಿರಿ. ನಂತರ ಟೊಮೆಟೊ ಚೂರುಗಳನ್ನು ಸೇರಿಸಿ ಹುರಿಯಿರಿ. ತದನಂತರ ರುಬ್ಬಿದ ಮಸಾಲೆ ಹಾಕಿ ಉರಿಯನ್ನು ಮಂದಗೊಳಿಸಿ ಎಣ್ಣೆ ಬಿಡುವಷ್ಟು ಸಮಯ ಕೈ ಬಿಡದೆ ಕೆರಕಿರಿ. ಮಸಾಲೆ ಎಣ್ಣೆ ಬಿಟ್ಟು ಕೊಟ್ಟ ಕೂಡಲೇ ಗೇರು ಬೀಜದ ಪೇಸ್ಟನ್ನು ಹಾಕಿ ಸ್ವಲ್ಪ ಹುರಿದು ಪನ್ನೀರ್ ತುಂಡುಗಳನ್ನು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕುದಿಸಿರಿ. ರುಚಿಗೆ ಉಪ್ಪು ಮತ್ತು ಗರಂ ಮಸಾಲೆಯನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ಕ್ರೀಮ್ ಸೇರಿಸಿ ಕೆಳಗಿಳಿಸಿರಿ. ಚಪಾತಿ, ಪೂರಿ, ಪುಲಾವ್ ಜೊತೆ ಈ ಪಲ್ಯ ಸವಿಯಿರಿ. ನಮ್ಮ ಪನ್ನೀರ್ ಮಸಾಲ ರೆಡಿಯಾಗಿದೆ. ಇವತ್ತು ನಮ್ಮ ಜೊತೆ ಶೋಭಿತಾ ಅವರು ಬಂದಿದ್ದಾರೆ ರುಚಿ ನೋಡಲಿಕ್ಕೆ. ಅವರು ರುಚಿ ನೋಡಿ ಹೇಳ್ತಾರೆ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಮಗೆ ಚಪಾತಿ ಜೊತೆ ಕೊಡ್ತೇನೆ ನಾನು. ಇದು ಚಪಾತಿ, ಪುಲಾವ್, ಇಲ್ಲವೇ ಪೂರಿ ಜೊತೆ ಎಲ್ಲ ಒಳ್ಳೆಯದಾಗ್ತದೆ. ಮೊದಲೇ ಮಾಡಿಟ್ಟಿದ್ದೇನೆ ನಾನು ಚಪಾತಿಯ ಜೊತೆ. ಸರಿ, ಥ್ಯಾಂಕ್ ಯು. ಟೇಸ್ಟ್ ಮಾಡೋಣ ಹೇಗೆ ಅಂತ ಇವಾಗ. ತುಂಬಾ ಟೇಸ್ಟಿ ಆಗಿದೆ. ನೀವು ಹಾಕಿದ ಮಸಾಲ ಟೇಸ್ಟಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾವು ನೋಡ್ಬೋದು, ಹೊರಗಡೆ ಹೋಗ್ತೀವಿ, ಹೋಟ್ಲಿಗೆಲ್ಲ ಹೋಗ್ತೀವಿ, ರೆಸ್ಟೋರೆಂಟಿಗೆ ಹೋಗ್ತೀವಿ, ಆರ್ಡರ್ ಮಾಡಿ ತಗೋತೀವಿ. ಸೊ ಇದನ್ನು ತುಂಬ ಚೆನ್ನಾಗಿ ಮನೆಯಲ್ಲೇ ಮಾಡೋಕ್ಕೆ ಹೇಳ್ಕೊಟ್ಟಿದ್ದೀರಾ ನೀವು ಅವರೇ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಮನೇಲಿ ಮಾಡಿ ಟ್ರೈ ಮಾಡಬೇಕು. ತುಂಬ ಟೇಸ್ಟಿಯಾಗಿದೆ. ನಿಮ್ಮ ಹಣವನ್ನು ಉಳಿಸಿ ಮನೆಯಲ್ಲೇ ಮಾಡಿ. ಹೌದು. ಇನ್ನು ನಿಮ್ಮ ಭೇಟಿ ಮುಂದಿನ ವಾರ. ಈ ದಿನ ನಿಮ್ಮ ಮನೆ ಅಂಗಳದ ಔಷಧಿ ಸಸ್ಯದಲ್ಲಿ ಭದ್ರಮುಷ್ಟಿ ಅಂತ, ಇದು ಒಂದು ನೋಡಲಿಕ್ಕೆ ನಮಗೆ ಕಳೆ ಅಂತ ಎಲ್ಲರೂ ತೆಗೆದು ಬಿಸಾಡ್ತಾರೆ. ಇದನ್ನು ಈ ಗಿಡ ಎಷ್ಟು ಅಳ್ತದ ಏನೋ ಗೊತ್ತಾಗೋದಿಲ್ಲ. ಯಾಕೆಂದರೆ ನಾನು ಬಂದದ್ದಿಲ್ಲಿ ಇವರ ಸಹಾಯಕ್ಕೆ, ಇವರಿಗೆ ಅಮೃತವಾಗಿ ಬಂದಿದ್ದೇನೆ. ನನಗೆ ಇವರು ತೆಗೆದು ಬಿಸಾಡ್ತಾರಂತ ಅಳ್ತದ ಅಂತ ಭಾವಿಸ್ತೇವೆ ನಾನು. ಯಾಕೆಂದರೆ ಇದರ ಸೊಪ್ಪುಂಟಲ್ಲ, ಇದು ಹುಲ್ಲು ನಾವು ಯಾವಾಗಲೂ ಕಷಾಯ ಮಾಡಿ ಕುಡಿದ್ರೆ ಇದು ಆರೋಗ್ಯಕ್ಕೆ ಹೃದಯದ ಟಾನಿಕ್ ಅಂತ ಹೇಳ್ತಾರೆ. ನಂತರ ಇದರ ಗೆಡ್ಡೆಯಲ್ಲಿ ಸಣ್ಣ ಸಣ್ಣ ಗೆಡ್ಡೆಗಳಾಗ್ತವೆ. ಇದನ್ನು ಚೆನ್ನಾಗಿ ತೊಳೆದು ರುಬ್ಬಿ ಇದಕ್ಕೆ ಹಾಲು ಹಾಕಿ ಸಕ್ಕರೆ ಮತ್ತು ಸ್ವಲ್ಪ ತುಪ್ಪ ಹಾಕಿ ಕುಡಿದರೆ ಬಾಣಂತಿಯರಿಗೆ ಹಾಲು ಹೆಚ್ಚಾಗ್ತದೆ. ಮಗು ಆರೋಗ್ಯವಂತವಾಗಿ ಬಾಳಬೇಕಾದ್ರೆ ತಾಯಿಗೆ ಒಳ್ಳೆ ಹಾಲಿರಬೇಕು. ಆದ್ದರಿಂದ ಈ ಔಷಧಿಯ ಗುಣವನ್ನು ನೀವು ಉಪಯೋಗಿಸಬಹುದು. ಇದರ ಗೆಡ್ಡೆಯನ್ನು 3 ತಿಂಗಳಿಗೊಮ್ಮೆ ಈ ಗೆಡ್ಡೆಯನ್ನು ಚೆನ್ನಾಗಿ ತೊಳೆದು ಗುದ್ದಿ ಸ್ವಲ್ಪ ನೀರು ಹಾಕಿ ಕಷಾಯ ಮಾಡಿ ಕುಡಿದರೆ ಹೊಟ್ಟೆಯ ಅಂದರೆ ಅಜೀರ್ಣವಾಗಲಿ, ಗ್ಯಾಸ್ಟ್ರಿಕ್ ಆಗಲಿ ಪ್ರತಿಯೊಂದು ನಿವಾರಿಸಬಹುದು. ಇದನ್ನು ತಪ್ಪದೇ ಮಾಡಿ ಇದರ ಉಪಯೋಗವನ್ನು ಪಡೆಯಿರಿ.